ಬಿಜೆಪಿಗರ ನಿಲುವು ಕೂಡ ಕೆಲವೊಂದ್ಸತಿ ಗೊಂದಲಕ್ಕೆ ಕಾರಣವಾಗುತ್ತಪ್ಪ. ನಾನು ಹೇಳ್ತಿದ್ದೆ ನೋಡಿ, ಕುಂಭಮೇಳ ಆದಾಗ ಅನೇಕ ಮುಸಲ್ಮಾನ್ ಬಾಂಧವರು ಹೋಗಿ ಅಲ್ಲಿ ಆಚರಣೆಯಲ್ಲಿ ಭಾಗಿಯಾಗಿ 3 ಡುಬ್ಕಿ ಹೊಡೆದು ಬಂದಾಗ ನೀವು ಅದನ್ನ ಸಂಭ್ರಮಿಸಿದ್ದು. ಸಂತೋಷ್ ಲಾಡ್ ಅವರು ಹೇಳ್ತಾರೆ, ಅಜೀಂ ಪ್ರೇಮ್ಜಿ ಯಾವ ಸಮುದಾಯದವರು, ಯಾವ ಹಿನ್ನೆಲೆಯವರು, ಅವ್ರು ದಾನವಾಗಿ ಕೊಟ್ಟಿದ್ದನ್ನ ನೀವು ಕೊಂಡಾಡ್ತೀರಿ. ಆದ್ರೆ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡ್ತಾರೆ ಅಂದ ತಕ್ಷಣ ಯಾಕೆ ಬೆಂಕಿ ನಾಲ್ಗೆ ಮೇಲೆ ಹಾಕೊಂಡು ಅವ್ರಂಗ ಆಡೋದು? ಮೇಡಮ್, ಒಂದು ವಿಷಯ ತುಂಬಾ ಕ್ಲಿಯರ್ ಆಗಿ ಹೇಳ್ತೀನಿ. ಬಿಜೆಪಿ ಕೇವಲ ಮುಸಲ್ಮಾನ ಅನ್ನೋ ಕಾರಣಕ್ಕೆ ಯಾರನ್ನು ವಿರೋಧ ಮಾಡೋದಿಲ್ಲ. ತುಂಬಾ ಕ್ಲಿಯರ್ ಇದೆ. ಯಾರಾದ್ರೂ ಏನಾದ್ರೂ ಹೇಳಿ ಆಸ್ ಅ ಪಾರ್ಟಿ ಮತ್ತು ನಮ್ಮ ಗವರ್ನೆನ್ಸ್ ಮಾಡೆಲ್, ಅದು ಕೇಂದ್ರದಲ್ಲಿ ಅಟಲ್ ಜಿ ಅವರ ಸರ್ಕಾರ ಆಗಿರ್ಬೋದು, ಅದಾದ ನಂತರ ನರೇಂದ್ರ ಮೋದಿ ಅವರ ಸರ್ಕಾರ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಮುಸಲ್ಮಾನ ಅನ್ನುವ ಏಕೈಕ ಕಾರಣಕ್ಕೆ ನಾವು ಯಾರನ್ನು ನಾವು ವಿರೋಧ ಮಾಡಿಲ್ಲ. ಸ್ಕೀಮ್ಗಳು ನಾವು ಯಾರನ್ನು ವಿರೋಧ ಮಾಡಿಲ್ಲ. ಸರ್, ಒಂದು ನಿಮಿಷ ಯಾರು ಹೇಳಿ ಮುಸಲ್ಮಾನ ಹಿಂದೂ ಅಲ್ಲ, ನಂಗೆ ಯಾರನ್ನಾದ್ರೂ ನೋಡಿ, ಅಬ್ದುಲ್ ಕಲಾಂ ಯಾಕೆ ತಗೊಳ್ತೀರಾ? ಅಬ್ದುಲ್ ಕಲಾಂ ನಮ್ಮ ಭಾರತಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ ಹೋಗ್ಬಿಟ್ಟು ಯುದ್ಧ ಮಾಡ್ರಿ, ಅಲ್ಲಿ ಪಾಕಿಸ್ತಾನಿಗೆ ಪಾಠ ಕಲಿಸಿದ್ದು ಸುಫಿಯಾ ಖುರೇಶಿ ಯಾರು? ಅಬ್ದುಲ್ ಕಲಾಂ ಯಾರು? ಅಬ್ದುಲ್ ಕಲಾಂ ಬಿಡ್ರಿ, ನಾವು ಬೇಡ ನಮ್ಗೆ. ಬಿಡಬೇಕು. ಸುಫಿಯಾ ಖುರೇಶಿ ಯಾರು ನೋಡಿ? ಸುಫಿಯಾ ಖುರೇಶಿ ಯಾರು ಹೇಳಿ ಫಸ್ಟ್ ಹೇಳಿ ಉತ್ತರ ಕೊಡಿ ನೀವು. ಅದನ್ನು ಸೇರಿಸ್ಕೊಂಡು ಹೇಳಿ ಸರ್. ಅಂದ್ರೆ ಬಿಜೆಪಿಗರು ಕೂಡ ತಮಗೆ ಅನುಕೂಲಕ್ಕೆ ತಕ್ಕಂಗೆ ನೀವು ನಿಮ್ಮ ನೆರೆಟಿವ್ನ ಬದಲಾಯಿಸ್ತೀರಿ. ನಾವು ಯಾವ ವಿಷಯಕ್ಕೂ ಕೇವಲ ಮುಸಲ್ಮಾನ ಅನ್ನುವ ಕಾರಣಕ್ಕೆ ಯಾರನ್ನು ವಿರೋಧ ಮಾಡೋದಿಲ್ಲ. ಹಾಗಂತ ಕೇಳಿಸ್ಕೊಳ್ರಿ, ಸೆಂಟೆನ್ಸ್ ಕಂಟಿನ್ಯೂ ಮಾಡ್ತೀನಿ. ಬಿಜೆಪಿ ಮುಸಲ್ಮಾನರ ಓಟೇ ಬೇಡ ಅಂದವರು ಕೂಡ ಇದೇ ಪಕ್ಷದವರು ಸರ್. ಬಿಜೆಪಿ ಮುಸಲ್ಮಾನರ ಓಟೇ ಬೇಡ ಅಂದವರು ನಿಮ್ಮದೇ ಪಕ್ಷದವರು. ನೀವು ಅವಾಗ ವ್ಯತ್ಯಾಸ ಮಾಡಿಲ್ವಾ? ನಾನು ಕಂಟಿನ್ಯೂ ಮಾಡ್ತೀನಿ. ನಾನು ಮುಸಲ್ಮಾನ ಅನ್ನೋ ಕಾರಣಕ್ಕೆ ಯಾರನ್ನೋ ವಿರೋಧ ಮಾಡೋದಿಲ್ಲ. ಹಾಗಂತ ನೀವು ಮುಸಲ್ಮಾನರು ಅಂತ ಹೇಳಿ ನಮ್ಮ ಭಾವನೆಗಳ ಮೇಲೆ ಕೆಟ್ಟದಾಗಿ ಮಾತಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಇದಕ್ಕೆ ನಮ್ಮ ಸಂವಿಧಾನ ಹಕ್ಕು ಕೊಡುತ್ತೆ, ನಮ್ಮ ಧರ್ಮ ಇದಕ್ಕೆ ಹಕ್ಕು ಕೊಡುತ್ತೆ. ಹಾಗಂತ ನೀವು ವಿರೋಧ ಮಾಡ್ತೀರಾ, ನೀವು ಬಾಯಿ ಬಂದಾಗ ಮಾತಾಡ್ತೀರಾ ಅಂದ್ರೆ ನಾವು ಯಾವುದೇ ಕಾರಣಕ್ಕೆ ಸುಮ್ಮನೆ ಇರೋದಿಲ್ಲ. ಅಷ್ಟಕ್ಕೂ ಇವತ್ತಿನ ಇಶ್ಯೂ ಹಿಂದೂ ಮುಸ್ಲಿಂ ಅಲ್ಲ ಮೇಡಮ್. ಆವಾಗಲೇ ಹೇಳ್ತಿದ್ದೆ, ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರ ಸರ್ಕಾರ 3 ಜನಕ್ಕೆ, ಇಬ್ಬರಿಗಲ್ಲ, ಹಿಂದೂಗಳಿಗೂ ವಿರೋಧ ಮಾಡಿದೆ. ಯಾಕಂದ್ರೆ ನಮ್ಮ ಧರ್ಮದ ಆಚರಣೆಗಳ ವಿರೋಧ ಮಾಡುವಂತವ್ರನ್ನ ಮುಸಲ್ಮಾನರಿಗೂ ವಿರೋಧ ಮಾಡಿದೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಇದು ಮುಸಲ್ಮಾನ ಪದ್ಧತಿಯಲ್ಲಿ ಇಲ್ಲ ಅಂತ. ಇದಕ್ಕಿಂತ ಮುಖ್ಯ, ಇದೆರಡಕ್ಕಿಂತ ಮುಖ್ಯ ದೇವರೇ ಇಲ್ಲ ಅನ್ನುವಂತಹ ಎಡಚರಗಳ ಜೊತೆಗೆ ಗುರುತಿಸಿಕೊಂಡಿರುವಂತಹ ಮೇಡಮ್ ನಿಲ್ರಿ, ಅಲ್ರಿ ಅಬ್ದುಲ್ ಕಲಾಂ ಮಾತಾಡ್ರಿ. ಅಬ್ದುಲ್ ಕಲಾಂ ನಾನು ಅದಕ್ಕೆ ಶುರುವಲ್ಲೇ ಹೇಳಿದ್ದು, ಬಿಜೆಪಿಗರು ಕೂಡ ಇಲ್ಲಿ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಈ ಐಡಿಯಾಲಜಿ ಬದಲಾಯಿಸ್ಕೊಳ್ತೀರಿ. ಏನು ಬಾನು ಮುಷ್ತಾಕ್ಗೆ ಸಪೋರ್ಟ್ ಅಲ್ಲ ಅಂದ್ರೆ ಇವರು ಮುಸಲ್ಮಾನ ಹೆಸರಿದ್ದಲ್ಲ, ಅದಕ್ಕೆ ಇವರು ಬೈಕಾಟ್ ಇನ್ನೊಂದು ಇವರು ಏನು ಮುಸಲ್ಮಾನಕ್ಕೆ ಸಪೋರ್ಟ್ ಮಾಡಿದ್ವಲ್ರಿ, ರಾಷ್ಟ್ರಪತಿ ಮಾಡಿದೀವಿ ಮೇಡಮ್. ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿರೋದು ನಾವೇ. ನಮ್ಮ ಸರ್ಕಾರದ ಪೂರ್ಣಾವಧಿ ಸರ್ಕಾರ ಇವತ್ತಿಗೂ ಹೋಗಿ ನೋಡ್ರಿ, ಮುಸಲ್ಮಾನರ ವಿರೋಧ ಮಾಡೋದಿಲ್ಲ. ಕುಸುಮಾ ಅವರು ನನ್ನ ಧ್ವನಿ ತಲುಪ್ತಾ ಇದ್ರೆ ಕಂಪ್ಲೀಟ್ ಆಗ್ಲಿಲ್ಲ. ಕ್ವಿಕ್ ಆಗಿ ಸರ್, ಕ್ವಿಕ್ ಆಗಿ ಮುಗಿಸಿ. ನಾವು ಅದೊಂದೇ ಕಾರಣಕ್ಕೆ ಮಾಡೋದಿಲ್ಲ. ಇವತ್ತು ಅವ್ರು ಹೇಳಿದ್ರು 3ನೇ ಕ್ಯಾಟಗರಿ, ಒಂದು ಹಿಂದೂಗಳಿಗೆ ವಿರೋಧ ಮಾಡಿದ್ದಾರೆ, ಇನ್ನೊಂದು ಮುಸಲ್ಮಾನರಿಗೆ ಮಾಡಿದ್ದಾರೆ. ಸಿದ್ದರಾಮಯ್ಯನ ಸರ್ಕಾರದ ಸುತ್ತ ಇರುವಂತಹ ಅವರ ಅಡ್ವೈಸರ್ಗಳು ಯಾರು ದೇವರೇ ಇಲ್ಲ, ಯಾರು ಪೂಜೆಗಳೇ ಇಲ್ಲ ಅಂತ ಹೇಳಿ ಯಾರು ಮಾತನಾಡ್ಕೊಂಡು ಅವ್ರಿಗೆ ಅಡ್ವೈಸ್ ಮಾಡ್ತಾರೋ ಆ ಕಮ್ಯುನಿಸ್ಟರಿಗೂ ಇವತ್ತು ಸಿದ್ದರಾಮಯ್ಯನವರು ಅವರು ಅನ್ಯಾಯ ಮಾಡಿದ್ದಾರೆ. ದಯವಿಟ್ಟು ಇದನ್ನ ಮೀರಿ ಕನ್ನಡಿಗರಿಗೆ ವಿರೋಧ ಮಾಡಿದ್ದಾರೆ. ಕನ್ನಡದ ಧ್ವಜ ತಾಯಿ ಬಾನು ಮುಷ್ತಾಕ್ ಅವರ ಹೇಳಿಕೆ ಅರ್ಶನಾ ಕುಂಕುಮ ತರ ಧ್ವಜ ಮಾಡಿ ಭುವನೇಶ್ವರಿ ಮಾಡಿ ಆಸನದಲ್ಲಿ ಕುಣಿಸಿದ್ದಾರೆ, ಈ ತರ ಇತ್ತಲ್ಲ. ಈ ಧ್ವಜ ಇದೆಯಲ್ಲ, ಧ್ವಜದ ವಿಷಯ ಬಂದಾಗ ಒಂದು ಪ್ರಾಮಾಣಿಕವಾಗಿ ಬಿಜೆಪಿಯವರು ಆತ್ಮಾವಲೋಕನ ಮಾಡ್ಕೋಬೇಕು. ಯಾಕಂದ್ರೆ ಧ್ವಜವನ್ನ
ನಾನು ಹೇಳ್ತೀನಿ, ಅವ್ರ ಹೆಸರು ಹೇಳ್ತೀನಿ, ಚಕ್ರತೀರ್ಥ ಅನ್ನೋ ಏನೋ. ಯಾರಾದ್ರೂ ಹೇಳಿರಿ, ಬಿಜೆಪಿ ಅವರು ಅಂತ ಹೇಳ್ಬೇಕು, ಇವರು ಅಂತ ಹೇಳ್ಬೇಕು, ನಮ್ಮ ರಾಜ್ಯಾಧ್ಯಕ್ಷರು ಅಂತ ಹೇಳ್ಬೇಕು. ಸುಮ್ಮನೆ ನೀವು ಸುಳ್ಳು ಹೇಳಿದ್ರೆ ನಾನು ಕೇಳಿಸ್ಕೊಂಡು ಸುಮ್ಮನೆ ಇರಲ್ಲ. ಪೂರ್ತಿ ಉತ್ತರ ಕೊಡ್ತೀನಿ. ರೋಹಿತ್ ಚಕ್ರತೀರ್ಥ ಅನ್ನೋ ಒಬ್ಬ ವ್ಯಕ್ತಿ, ಅವ್ರು ಬಿಜೆಪಿ ಅವರ ಮೊದಲನೇ ಮಾತು. ಹೌದು, ಅವ್ರು ಬಿಜೆಪಿ ಅವರ, ಹೇಳ್ತೀನಿ. ಬಿಜೆಪಿ ಮೆಂಬರ್, ಅವ್ರು ಯಾವ್ದಾದ್ರು ಜವಾಬ್ದಾರಿ ಇದೆಯಾ ಬಿಜೆಪಿಯಲ್ಲಿ? ಹೇಳ್ಬಿಡಿ ಇನ್ನೊಂದ್ಸಲ ಡಿಬೇಟಿಗೆ ಬರಲ್ಲ. ಅನ್ನೋ ವ್ಯಕ್ತಿ ಮೇಲೆ ವ್ಯಕ್ತಿ ಅಷ್ಟಕ್ಕೂ ಈ ಧ್ವಜ, ಕನ್ನಡ ಧ್ವಜ ನನ್ನ ಒಳ ಉಡುಪಿಗೆ ಸಮ ಅಂತ ಹೇಳಿ ಭಾವಚಿತ್ರ ಆಗ್ತಾರೆ. ಏನ್ ಬೇಕಾದ್ರೆ ಹೇಳ್ಬೇಡ್ರಿ. ಫೇಸ್ಬುಕ್ ಅಲ್ಲಿ ನಿಮ್ಗೆ ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ಳಿ. ಗೊತ್ತು ಮಾಹಿತಿ ಏನಲ್ಲ ಮೇಡಮ್. ರೋಹಿತ್ ಚಕ್ರವರ್ತಿ ಒಂದು ನಿಮಿಷ, ಇನ್ನೊಂದು ವಿಷಯ ಮಾತಾಡಕ್ಬಿಡಿ. ಅವ್ರನ್ನ ನಾವು ದಸರಾ ಇನಾಗ್ರೇಷನ್ ಕರೆದಿಲ್ವಲ್ಲ ಸರ್? ಅಂದ್ರೆ ಸರ್ಕಾರ ಕರೆದಿಲ್ವಾ? ಧ್ವಜದ ವಿಷಯ ಇಲ್ಲ. ಧ್ವಜ ವಿಷಯ ಬಂದಾಗ ಕನ್ನಡ ಧ್ವಜ ನನ್ನ ಒಳ ಉಡುಪಿಗೆ ಸಮಾನ ಅಂತಂದವ್ರಿಗೆ ಇವರು ಪಠ್ಯ ಪುಸ್ತಕಗಳ ಪರಿಷ್ಕರಣೆಯ ಸಮಿತಿ ಅಧ್ಯಕ್ಷ ಮಾಡಿಬಿಟ್ರು ಬಿಜೆಪಿ ಸರ್ಕಾರದವರು. ಯಾರು? ಜಗದೀಶ್, ಇವರು ನಮ್ಮ ಬೊಮ್ಮಾಯಿ ಅವರು. ಒಂದು. ಎರಡನೇದು, ಈ ಧ್ವಜದ ಮಾನ್ಯತೆಗೆ ಕೇಂದ್ರ ಸರ್ಕಾರಕ್ಕೆ ನಮ್ದು ಒಂದು ಇತಿಹಾಸ ಇರಲಿ ಅಂತ ಹೇಳಿ ಧ್ವಜದ ಮಾನ್ಯತೆ ಕೇಳಿದಾಗ ಇವರು ತಿರಸ್ಕಾರ ಮಾಡಿ ಕಳಿಸಿದ್ದಾರೆ. ಒಂದು. ಎರಡನೇದು. ಮೂರನೇದು, ಬಿಜೆಪಿ ಸರ್ಕಾರ ಇದ್ದಾಗಲೇ 15 ಜಿಲ್ಲೆಗಳಲ್ಲಿ ನವೆಂಬರ್ 1ನೇ ತಾರೀಕು ಧ್ವಜಾರೋಹಣ ಮಾಡಿಲ್ಲ ಬಿಜೆಪಿಯ ಮಂತ್ರಿ. ಏನ್ರಿ ಮಾತಾಡ್ತೀರಾ? ಬಿಜೆಪಿ ಅವರು ತಪ್ಪು ಮಾಡಿದ್ರು, ಹಾಗಾಗಿ ನಮ್ ತಪ್ಪಿಗೂ ಕ್ಷಮೆ ಇರಲಿ. ಇಲ್ಲ ಸ್ಮಿತಾ ಅವ್ರ, ಆ ರೀತಿ ಇಲ್ಲ. ಧ್ವಜಕ್ಕೆ ಗೌರವ ಕೊಡೋದ ಬಿಜೆಪಿಗರು. ಇವತ್ತು ಧ್ವಜದ ಕಾರಣ ಇಟ್ಕೊಂಡು ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಬಾನು ಮುಷ್ತಾಕ್ ಅವರು. ಮಾಡಿದಾರೋ ಮಾಡಿಲ್ವೋ? ಕೇಳಿಸ್ಕೊಳ್ರಿ, ಮಾಡಿದಾರೋ ಮಾಡಿಲ್ವೋ? ಮಾಡಿದಾರೋ ಮಾಡಲ್ವೋ? ಇಂತ ಹೆಚ್ಚು ಅತ್ಯಂತ ಅದೆಲ್ಲ ಬೇಡ, ಕನ್ನಡ ಬೇಡ, ನಟರಾಜ್ ಗೌಡ್ರೆ ಅತ್ಯಂತ ಕತೆ ಬೇಡ, ಕತೆ ಬೇಡ. ಕನ್ನಡದ ವಿರೋಧ ಹೌದು ಅಲ್ವದು? ಕನ್ನಡದ ಹೆಮ್ಮೆಗಳ ಇಡೀ ಪ್ರಪಂಚದಲ್ಲಿ, ಕನ್ನಡದ ಗಂಧವನ್ನ ಇಡೀ ಪ್ರಪಂಚದಲ್ಲಿ ಇವತ್ತು ಸಾರಿ ವಿರೋಧನೋ ಇಲ್ವೋ? ನಿಮಗೆ ಕನ್ನಡಕ್ಕೆ ಅಪಮಾನ ಆಗಿದೇನೋ ಇಲ್ವೋ? ನಿಮ್ಮ ಬಿಜೆಪಿ ಅಪಮಾನ ಆಗಿದೇನೋ ಇಲ್ವೋ? 62 ಭುವನೇಶ್ವರಿಗೆ ಅಪಮಾನ ಆಗಿದೇನೋ ಇಲ್ವೋ? ಬಿಜೆಪಿಯ 62 ಎಂಎಲ್ಎಗಳು, ಬಿಜೆಪಿಯ 17 ಸಂಸದರು ಅವರ ಕನ್ನಡ ಅಭಿಮಾನಿಗೆ ಮಾತಾಡ್ಬೇಡ್ರಿ. ಸಮಯ ಇಲ್ಲ. ಅವ್ರ ತಾಯಿ ಭುವನೇಶ್ವರಿಗೆ ಅಪಮಾನ ಮಾಡಿದ್ರು, ಮುಸ್ಲಿಂ ಮಹಿಳೆಯರ ಏಕೈಕ ಕಾರಣಕ್ಕಾಗಿ ನೀವು ಅವ್ರನ್ನ ಅವಮಾನ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಇಲ್ಲ. ನೀವು ಅವರ ತಿರಸ್ಕಾರ ಮಾಡಲಿಕ್ಕೆ ಅವರ ಕನ್ನಡ ಅಭಿಮಾನ ಕೊಡುಗೆ ಅದನ್ನ ನೀವು ಗೌರವಿಸಬೇಕಾಗಿರೋದು. ಈ ಡಿಮಾಂಡ್ ಒಂದೇ ಮೇಡಮ್, ಸಮಯ ನಂಬಿಕೆ ಯಾವ ಸಮಯದಲ್ಲೂ ಬರಲ್ಲ. ಮಾಡಬೇಕು ಇಷ್ಟೇ. ಹಿಂದೂಗಳಾಗಿ ಸಿದ್ದರಾಮಯ್ಯ ಸರ್ಕಾರ ಕೇಳುತ್ತಪ್ಪ, ಸಿದ್ದರಾಮಯ್ಯ ಸರ್ಕಾರ ಕೇಳುತ್ತಪ್ಪ, ನಂಬಿಕೆ ಇರೋರು ಮಾಡಬೇಕು. ಅನಿಲ್ ಸರ್, ನಿಮ್ಮ ಸಮಯ ಅಲ್ಲದೆ ಹೋದ್ರು ನಿಮ್ಮ ನಟರಾಜ್ ಗೌಡ್ರೆ, ನಿಮ್ಮದೇ ಉತ್ತರಕ್ಕೆ ನನ್ನ ಸಬ್ ಕ್ವೆಶ್ಚನ್ ಅಂತ ಅನ್ಕೊಳ್ಳಿ. ಇಲ್ಲಿ ವಿಚಾರ ಧ್ವಜದಲ್ಲ, ವಿಚಾರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಧಾರ್ಮಿಕ ನಂಬಿಕೆಗಳ ವಿಚಾರಕ್ಕೆ. ಈಗ ಚಾಮುಂಡೇಶ್ವರಿಯನ್ನ ಒಪ್ತಾರಾ ಬಾನು ಮುಷ್ತಾಕ್ ಅವರು ಅನ್ನೋ ಪ್ರಶ್ನೆ. ಭುವನೇಶ್ವರಿ ಅನ್ನೋದನ್ನೇ ಒಪ್ಲಿಕ್ಕೆ ಇರುಸು ಮುರುಸನ್ನ ವ್ಯಕ್ತಪಡಿಸಿದವರು ಬಹಿರಂಗ ವೇದಿಕೆಯಲ್ಲಿ ಚಾಮುಂಡೇಶ್ವರಿ ಮುಂದೆ ನಿಂತು ಕೈ ಮುಗಿದಾಗ ಆ ಮನಸ್ಸಿನೊಳಗಡೆ ನಿಜವಾಗ್ಲೂ ಕೂಡ ಭಕ್ತಿ ಶ್ರದ್ಧೆ ಇರುತ್ತಾ? ಅವ್ರಿಗೆ ಅವಕಾಶ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಸರ್ಕಾರದ ಆಹ್ವಾನವನ್ನು ಪುರಸ್ಕರಿಸೋರಲ್ಲಿ ಬರಬಹುದು, ಅಲ್ಲಿ ಬರಬಹುದು. ಆದ್ರೆ ಅಲ್ಲಿ ಬೇಕಾಗಿರೋದು ಚಾಮುಂಡೇಶ್ವರಿಗೆ ಸಲ್ಲಿಸಬೇಕಾದ ಆ ಭಕ್ತಿ ಶ್ರದ್ಧೆ. ಅದನ್ನ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ನಾವು ಚಿಕ್ಕಡೂರಿನ ನೋಡ್ಕೊಂಡ್ ಬಂದಿದ್ದೀವಿ. ಪ್ರಪಂಚದ 40-50 ಕಂಟ್ರಿಗಳಿಂದ ಅಲ್ಲಿ ಕ್ರಿಶ್ಚಿಯನ್ಸ್ ಬರ್ತಾರೆ, ಆಚರಣೆಗೆ ಬರ್ತಾರೆ. ಅವ್ರ ಭಕ್ತಿ ಶ್ರದ್ಧೆ ಅಂತ ಬರೋದನ್ನ, ಆ ಒಂದು ಪರಂಪರೆಯನ್ನ ನೋಡ್ಲಿಕ್ಕೆ, ಈ ಸಾಂಸ್ಕೃತಿಕ ವೈಭವವನ್ನ ನೋಡ್ಲಿಕ್ಕೆ, ಈ ದಸರಾ ಮೆರವಣಿಗೆಯನ್ನು ನೋಡ್ಲಿಕ್ಕೆ ಬರ್ತಾರೆ. ಆಯ್ತಾ? ಇದು ನಾವು ನಂಬ್ಕೊಂಡ್ ಬಂದಿರುವಂತದ್ದು. ಬಿಜೆಪಿ ಇರತಕ್ಕಂತಹ ಈ ಧಾರ್ಮಿಕ ಶ್ರದ್ಧೆ ಅದಕ್ಕೆ ಯಾರು ಸರ್ಟಿಫಿಕೇಟ್ ಇಲ್ಲ, ಯಾರಿಗೂ ಕೊಡ್ಬೇಕಂತಿಲ್ಲ. ಈ ಕನ್ನಡಿಗರ ಹಬ್ಬ ಅಂತ ಇದು ಮಾರ್ಪಾಡಾಗಿದೆ. ಕೇವಲ ಹಿಂದೂಗಳು ಮಾತ್ರ ಆಚರಣೆ ಮಾಡಬೇಕು, ಅವ್ರು ಮಾತ್ರ ಬರಬೇಕು, ಅವ್ರು ಮಾತ್ರ ಪುಷ್ಪಾರ್ಚನೆ ಮಾಡಬೇಕು. ಅದು ನಿಮ್ಮ ಮನೆಯಲ್ಲಿ ದಸರಾ ಮಾಡೋಣ. ಯಾವತ್ತು ಮಾಡ್ತೀರಾ? ಯಾರಿಗೆ ಪೂಜೆ ಮಾಡ್ತೀರಾ? ಪೂಜೆ ಯಾರಿಗೆ ಮಾಡ್ತೀರಾ?